ರೈತ 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 ಅನ್ನ ಕೊಡುವ ದಾತ. ಒಳ್ಳೆ ಆದಾಯ ಇದೆ. ಬೇರೆಯವ್ರ ಹತ್ರ ಕೂಲಿ ಹೋಗಿ ಸಂಬಳ ತಗೊಳ್ಳೋ ಬದಲು ಇದರಲ್ಲಿ ಅಫಿಷಿಯಲ್ ಟೈಪ್ ಜೀವನ ಮಾಡ್ತಾ ಇದ್ದೀವಿ. ಕಡಿಮೆ ಆದಾಯದಲ್ಲಿ ಹೆಚ್ಚು ಲಾಭ ಪಡಿಬೋದು. 1 ಲಕ್ಷ ಆದರೆ ಒಂದು 45,000 ಖರ್ಚು ಬರುತ್ತೆ, ಒಂದು 50,000 ಉಳಿಯುತ್ತೆ. ಬೆಳಗ್ಗೆ 10 ಗಂಟೆ ಕೆಲಸ ಮಾಡಿ ಮತ್ತೆ ಮಧ್ಯಾಹ್ನ ಆರಾಮ ರೆಸ್ಟ್ ತಗೊಂಬೋದಲ್ಲ, ಇಂಜಿನಿಯರ್ ಸ್ಯಾಲ್ರಿ ತಗೊಂಬೋದಲ್ಲ ಇಲ್ಲೇ. ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮದು ಬೊಮ್ಮನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ನಂದಿ ಹೋಬಳಿ. ನಾವು ವ್ಯಾನಿಷ್ ಹೂವು ಬೆಳೀತಾ ಇದ್ದೀವಿ. ಅರ್ಧ ಎಕರೆಯಲ್ಲಿ ನಮ್ಮದು ಒಳ್ಳೆ ಇಳುವರಿ ಬರ್ತಾಯಿದೆ, ಚೆನ್ನಾಗಿ ಗ್ರೋತಿಂಗು ಬರ್ತಾಯಿದೆ, ಒಳ್ಳೆ ಈಲ್ಡಿಂಗ್ ಬರ್ತಾಯಿದೆ. ನಮ್ಮದು ಲೈಫು ಚೆನ್ನಾಗೇ ಇದೆ, ಇದರಿಂದ ಒಳ್ಳೆ ಆದಾಯ ಇದೆ. ನಾವು ಅದರಲ್ಲಿ ತುಂಬ ಖುಷಿಯಾಗಿ ಬೆಳೀತಾ ಇದ್ದೀವಿ. ನೆಮ್ಮದಿ ಜೀವನ. ಒಬ್ಬರ ಹತ್ರ ಬೇರೆಯವ್ರ ಹತ್ರ ಕೂಲಿಗೆ ಹೋಗಿ ಸಂಬಳ ತಗೊಳ್ಳೋ ಬದಲು ಇದರಲ್ಲಿ ಅಫಿಷಿಯಲ್ ಟೈಪು ಜೀವನ ಮಾಡ್ತಾಯಿದ್ದೀವಿ. ನೆಮ್ಮದಿಯಾಗಿ ಸುಖಕರ ಜೀವನಕ್ಕಿಂತ ಏನು ಮೋಸ ಇಲ್ಲ. ಈ ಟೈಮಲ್ಲಿ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ. ಈಗ ಇದಕ್ಕೂ ಏನಿದಿಲ್ವ, 140 ರೂಪಾಯಿ 150 ರೂಪಾಯಿ ರೇಟ್ ಇದೆ. ಇಳುವರಿಂಗೂ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಸ್ವಲ್ಪ ನೀರಿನ ಅಭಾವದಿಂದ ಸ್ವಲ್ಪ ಇಳುವರಿ ಕಡಿಮೆ ಇದೆ. ಮಳೆ ಬಂದರೆ ಇನ್ನೂ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ. ಅದರಿಂದ ಏನು ತೊಂದರೆ ಏನಿಲ್ಲ. ನಾವು ಮನೆಯವರೇ 4-5 ಜನ ಬಿಡಿಸ್ತೀವಿ. ಬೆಳಗ್ಗೆ ಸ್ವಲ್ಪ ಬಿಡಿಸ್ತೀವಿ, ಸಾಯಂಕಾಲ ಸ್ವಲ್ಪ ಬಿಡಿಸ್ತೀವಿ, ತಗೊಂಡು ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ಸೇಲ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ರೈಟ್ ಎಲ್ಲ ಚೆನ್ನಾಗಿದೆ. ಈಗ ಲಾಭ ಎಲ್ಲ ಚೆನ್ನಾಗಿದೆ. 40% ವರೆಗೂ ಉಳಿಯುತ್ತೆ. ಈ ಗಿಡ ಎಲ್ಲ ನಾವು ತಮಿಳ್ನಾಡಿಂದ ತಂದಿದ್ವಿ, ಹೊಸೂರಿಂದ. ಅಲ್ಲಿಂದ ತೊಗೊಂಬಂದು ಒಂದು 6 ತಿಂಗಳಿಗೆ, ಒಂದು 2-3 ಮಂತ್ಸ್ಗೆ ಹೂವು ಸ್ಟಾರ್ಟ್ ಆಯಿತು. ಒಂದು 10 kg, ಒಂದು 6 ಮಂತ್ಗೆ ಒಂದು 40 kg 50 kg ಸಿಗುತ್ತೆ. ವರ್ಷ ಪೂರ್ತಿ ಕೊಡುತ್ತೆ. ಬಟ್ 1.5 ವರ್ಷ 2 ವರ್ಷಕ್ಕೆ ಕಟಿಂಗ್ ಮಾಡಬೇಕಾಗುತ್ತೆ. ದೊಡ್ಡ ಗಿಡ ಆಗುತ್ತಲ್ಲ, ಕೀಳೋದಕ್ಕೆಲ್ಲ ತೊಂದರೆ ಆಗುತ್ತೆ, ಮೈಟ್ಸು ರೋಗ ಬೀಳುತ್ತೈತೆ ಅಂತ ಹೇಳ್ಬಿಟ್ಟು ಅವು ಮತ್ತೆ ಚಿಕ್ಕ ಗಿಡದಿಂದ ಬೆಳೆಸಿದ್ರೆ ತಿರ್ಗಿ ಮತ್ತೆ ದೊಡ್ಡ ಗಿಡ ಆಗುತ್ತಲ್ಲ, ಅದರಿಂದ ಕಟ್ ಮಾಡ್ತೀವಿ. ಔಷಧಿ ಎಲ್ಲ ಮಾಮೂಲಿ ಹೊಡಿಲೇಬೇಕು, ಇಲ್ಲ ಟ್ರಿಪ್ಸು ಮೈಟ್ಸ್ ಹೊಡಿಲಿಲ್ಲ ಅಂದರೆ ಹೂವು ಎಲ್ಲ ತಿಂದಾಕುತ್ತೆ. ಔಷಧಿ ಅಡ್ವಾನ್ಸಾಗಿ ಹೊಡಿತಾನೇ ಇರಬೇಕು. ಹೊಡಿಲಿಲ್ಲ ಅಂದರೆ ನುಸೆ ಹುಳ, ಟ್ರಿಪ್ಸು ಮೈಟ್ಸು ಎಲ್ಲ ತಿಂದಾಕುತ್ತೆ. ಮಾಮೂಲಿ ತಿನ್ನಲಿ ಬಿಡಲಿ, ವಾರಕ್ಕೊಂದ್ಕಿಂತ 5 ದಿವಸಕ್ಕೊಂದ್ಕಿಂತ ಕಂಪಲ್ಸರಿ ಹೊಡಿಲೇಬೇಕು. ಹೊಡಿಲೇ ಇಲ್ಲ ಅಂದರೆ ಟ್ರಿಪ್ಸು ಮೈಟ್ಸು ಬೀಳುತ್ತೆ. ಮತ್ತು ಒಂದು ಮಂತು ತಿರ್ಗಿ ವೀಕ್ ಆಗುತ್ತೆ ಗಿಡ, ಮಾರ್ಕೆಟ್ಗೆ ಹೋಗೋಕ್ಕಾಗೋದಿಲ್ಲ. ಅವು ಮತ್ತೆ ಕೈಯಿಂದ ಬಂಡವಾಳ ಹಾಕಬೇಕು. ಮತ್ತು ಕರೆಕ್ಟಾಗಿ ಒಂದು ವಾರಕ್ಕೊಂದ್ಕಿಂತ ಹೊಡಿತಾ ಇದ್ದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಕರೆಕ್ಟಾಗಿ ಅದೇ ಥರ ಇಂಪ್ರೂವ್ಮೆಂಟ್ ಆಗುತ್ತಾ ಇರ್ತೈತೆ. 15 ದಿವಸ ಹೊಡಿಲಿಲ್ಲ ಅಂದರೆ ಮತ್ತೆ ಎಲ್ಲ ತಿಂದಾಗ್ತೀವಿ. ಮತ್ತೆ 1 ಮಂತು 2 ಮಂತ್ಸ್ ಹಿಂದೆ ಹೋಗ್ತೀವಿ. ಹಿಂದೆ ಹೋದಾಗ ಮತ್ತೆ ನಮ್ಮದೇ ಲಾಸ್ ಆಗುತ್ತಲ್ಲ. ಯಾಕೆ ಅಂದರೆ ಕಡಿಮೆ ಆದಾಯದಲ್ಲಿ ಹೆಚ್ಚಿನ ಲಾಭ ಪಡಿಬೋದು. ಅದರಿಂದ ದಿನ ಮಾರ್ಕೆಟಿಗೆ ಬೆಳೆ ಇಕ್ಕಷ್ಟು ಕೀಳೋಷ್ಟಿರಲ್ಲ, ಮತ್ತು ಇದು ಮಾಡೋಷ್ಟಿರಲ್ಲ. ಒಂದ್ಕಿಂತ ಬೆಳೆ ಇಟ್ಟರೆ 5 ವರ್ಷ ಯೋಚನೆ ಇರೋಲ್ಲ. ಅಕಸ್ಮಾತ್ ನೀರಿಲ್ಲ ಅಂದರೆ ಬಿಟ್ಬಿಟ್ರು ಮತ್ತೆ ಕಟಿಂಗ್ ಹಾಕಿದರೆ ಬೆಳೆ ಬರುತ್ತೆ. ಅಕಸ್ಮಾತ್ ನೀರಿಲ್ಲ ಬಿಡು ಇವಾಗ ಬಿಟ್ಬಿಟ್ರು ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕಟ್ ಮಾಡಿದರೆ ಮತ್ತೆ ಇರುತ್ತಲ್ಲ, ಬೆಳೆ ಇರುತ್ತಲ್ಲ. ಇಲ್ಲ ಅಂದರೆ ಬೆಳೆ ಉಳಿಸ್ತಾ ಇರಬೇಕು, ಬೆಳೆ ಇಡ್ತಾ ಇರಬೇಕು, ಕೂಲಿ ಇವರು ಜಾಸ್ತಿ, ಟ್ಯಾಕ್ಟ್ರ್ ವೇಸ್ಟು. ಇದಾದರೆ ಒಂದ್ಕಿಂತ ಉತ್ತು ಬಿಟ್ಬಿಟ್ರೆ ಏನು ತಲೆನೇ ಕೆಡ್ಸ್ಕೊಂಡಿರೋದಿಲ್ಲ. 1 ಲಕ್ಷ ಆದರೆ ಒಂದು 45,000 ಖರ್ಚು ಬರುತ್ತೆ, ಒಂದು 50-60,000 ಉಳಿಯುತ್ತೆ. ಒಳ್ಳೆಯ ಆದಾಯ ಇದೆ. ಎಲ್ಲೇ ಹೋಗೋಷ್ಟಿಲ್ಲ. ಜಮೀನಲ್ಲೇ ಬೆಳೆದ್ರೆ, ನೀರಾವರಿ ಇದ್ದರೆ ಇದ್ರ ಮುಂದೆ ಬೇರೆ ಇದೇ ಬೇಕಾಗಿಲ್ಲ ಆಪ್ಷನ್. ಬೆಳಗ್ಗೆ 10 ಗಂಟೆ ಕೆಲಸ ಮಾಡಿರಿ, ಮತ್ತು ಮಧ್ಯಾಹ್ನ ಆರಾಮ ರೆಸ್ಟ್ ತಗೊಂಬೋದಲ್ಲ. ಮತ್ತೆ ಸಾಯಂಕಾಲ ಬಂದು 4 ಗಂಟೆ 5 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಇಲ್ಲಾಂದರೆ ಅಲ್ಲಿ ಯಾರು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಇಲ್ಲಿ ಯಾರು ಕೇಳೋರಿಲ್ಲಲ್ಲ. ಇಲ್ಲಿ ನಾವೇ ಓನರು, ನಾವೇ ಇದು. ಯಾರು ಕೇಳೋಷ್ಟಿಲ್ಲ. ಬೇಕಾದ್ರೆ ಬಿಸಿಲಾಯ್ತಾ ಮನೆ ಹೋಗಿ ಮಲ್ಕೊಳ್ರಿ, ಬಿಸಿಲಿದ್ದಾಗ ಮನೆ ಬಂದು ಕೆಲಸ ಮಾಡಿರಿ. ಬೇರೆಯವ್ರ ಹತ್ರ ಕೂಲಿಗೆ ಹೋಗೋ ಬದಲು, ಬೇರೆಯವ್ರ ಹತ್ರ ಕೆಲಸ ಮಾಡೋ ಬದಲು ನಮ್ಮ ತೋಟದಲ್ಲೇ ಮಾಡ್ಬೋದಲ್ಲ ಕೆಲಸ. ನಾವೇ ಬೇರೆಯವ್ರನ್ನ ಕರ್ಕೊಂಡು ಆರಾಮ ರೆಸ್ಟ್ ತಗೊಂಡೇ ಮಾಡ್ಬೋದಲ್ಲ. ಇದಕ್ಕಿಂತ ಇನ್ನೂ 1,000, ಇನ್ನೂ ಒಂದು ನೀರಾವರಿ ಇದ್ದರೆ ಇನ್ನೂ 1,000 ನಾನು ಎಕ್ಸ್ಟ್ರಾ ಹೊಡಿದ್ರೆ ಇಂಜಿನಿಯರ್ ಸ್ಯಾಲ್ರಿ ತೊಗೊಂಬೋದಲ್ಲ ಇಲ್ಲೇ. ಅಲ್ಲೋಗಿ ಸಿಸ್ಟಮ್ ಮುಂದೆ ಕಣ್ಣು ಹಾಳು ಮಾಡ್ಕೊಳ್ಳೋ ಬದಲು ಇಲ್ಲೇ ಕೂತ್ಕೊಂಡು ಆರಾಮಾಗಿ ಎನರ್ಜಿ ಇಟ್ಕೊಂಡು ಒಳ್ಳೆ ಫುಡ್ ತಿನ್ಕೊಂಡು ಮಾಡ್ಬೋದಲ್ಲ ಜೀವನ. ಒಳ್ಳೆ ಲಾಭ ಸಿಗುತ್ತೆ, ಒಳ್ಳೆ ಆರಾಮಾಗಿ ಜೀವನ ಮಾಡ್ಬೋದು. ಒಬ್ಬ ಗಂಡ ಹೆಂಡ್ತಿ, ಒಬ್ಬ ಮಗುಗೇನೋ ಒಂದು 500 ಗಿಡ ಇದ್ದರೆ ಲಕ್ಸುರಿಯಾಗಿ ಆರಾಮಾಗಿ ಜೀವನ ಮಾಡ್ಬೋದು. ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು ಮಕ್ಕಳನ್ನ. ರೈತ 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 ಅನ್ನ ಕೊಡುವ ದಾತ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.